ಡೇಟಾ ಕಲೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಅದನ್ನು ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಫೇಮಸ್ ಟಾಪಿಕ್ ಇದೆ, ಅದು ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿ. ಹೇಗೆ ಅನಲೈಸ್ ಮಾಡ್ತೀರಾ ಅಂತ ಹೇಳಿದ್ರೆ ವಿತ್ ಹೆಲ್ಪ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೆಂಟ್ರಲ್ ಟೆಂಡೆನ್ಸಿ ಇಸ್ ಅ ಜನರಲ್ ಹೆಡ್ಡಿಂಗ್ ಅದು. ಸೊ ಅದೇನು ಹೇಳುತ್ತೆ ಅಂತ ಹೇಳಿದ್ರೆ ಡೆಫಿನೇಷನ್ ಪ್ರಕಾರ ಇಟ್ ಹ್ಯಾಸ್ ಟು ಡೂ ಸಮಥಿಂಗ್ ವಿತ್ ದ ಸೆಂಟರ್ ಆಫ್ ವಾಟ್? ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಈ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಏನು? ನೀವೊಂದು ಗ್ರಾಫ್ ಪ್ಲಾಟ್ ಮಾಡ್ತೀರಾ, ಅದು ನಿಮ್ಮ ಎಕ್ಸ್ ಆಕ್ಸಸ್. 0 ಹಿಡಿದು ಡಿಪೆಂಡಿಂಗ್ ಆನ್ ಟೈಪ್ ಆಫ್ ಡೇಟಾ ಒಂದು 20, 50, 100 ಏನು ಬೇಕಾದ್ರೂ ಆಗಿರ್ಬೋದು, ಸರಿನಾ? ಈ ಗ್ರಾಫ್ ಮೇಲೆ ನೀವು ತುಂಬ ಡೇಟಾನ ಒಂದೊಂದೇ ಹಿಸ್ಟೋಗ್ರಾಮ್ ಥರ ಸ್ಟಾಕ್ ಮಾಡಿ ಆ ಹಿಸ್ಟೋಗ್ರಾಮ್ನೆಲ್ಲ ಜಾಯಿನ್ ಮಾಡ್ತು ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಸಮ್ ಬೆಲ್ ಶೇಪ್ ಸ್ಟ್ರಕ್ಚರ್ ಲೈಕ್ ದಿಸ್. ಬೆಲ್ ಅಲ್ವಾ ಇದು? ಇಲ್ಲ ಅಂತ ಹೇಳಿದ್ರೆ ಈ ಥರ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಈ ಥರ ಸಿಗುತ್ತೆ. ಇದು ನಿಮ್ಮ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಈ ಗ್ರಾಫ್ ಅಲ್ಲಿ ಇಷ್ಟೊಂದು ಸೆಂಟರ್ಸ್ ಇರುತ್ತೆ. ಫಿಸಿಕಲ್ ಆಗಿ ಹೌದು, ಇದು ನಿಮ್ ಒಂಥರ ಸೆಂಟರ್ ಇದ್ದಂಗೆ, ಅದು ಬಿಟ್ಟು ಇನ್ನೆಷ್ಟೊಂದು ಸೆಂಟರ್ ಇರುತ್ತೆ, ಸರಿನಾ? ಎಕ್ಸಾಂಪಲ್ ಮೀನ್, ಮೋಡ್ ಅಂಡ್ ಮೀಡಿಯನ್. ಅದು ಬಿಟ್ಟರೆ ಇಂಟರ್ ಕ್ವಾರಟೈಲ್ ರೇಂಜ್, ಪರ್ಸೆಂಟೈಲ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್, ಈ ಥರ ಎಷ್ಟೊಂದು ಸೆಂಟರ್ಸ್ ಇರುತ್ತೆ. ಆಯ್ತಾ? ನೀವು ಮೇನಾಗಿ ಸಿಲೆಬಸ್ ಅಲ್ಲಿ ನೋಡೋದು ಈ 3 ಸೆಂಟರ್ಸ್. ಸೊ ದಿಸ್ ಮೇಕ್ಸ್ ಅಪ್ ಅನಲೈಸಿಂಗ್ ದ ಡೇಟಾ. ಈ ಟಾಪಿಕ್ಗೆ ನಾವು ಅನಲೈಸಿಂಗ್ ದ ಡೇಟಾ ಅಂತ ಹೇಳ್ತೀವಿ. ಸೊ ಮತ್ತೊಂದ್ಸತಿ ಹೇಳ್ತೀನಿ, ಸ್ಟಾರ್ಟಿಂಗ್ ಅಲ್ಲಿ ನೀವು ಡೇಟಾ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿ ಇದನ್ನ ಅನಲೈಸ್ ಮಾಡಬೇಕು ಅಲ್ವಾ? ಈ ಅನಲೈಸಿಂಗ್ ಅಂತ ಹೇಳೋದ್ರಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಇಸ್ ಅ ಬಿಗ್ ಟಾಪಿಕ್. ಅದರಲ್ಲಿ ಎಷ್ಟೊಂದು ವಿಷಯಗಳು, ಎಷ್ಟೊಂದು ಸಬ್ ಟಾಪಿಕ್ ಇದೆ. ಇದನ್ನ ಈ ಅನಾಲಿಸಿಸ್ ನೋಡೋದೇ ನಮ್ಮ ಕೆಲಸ. ಇದರಲ್ಲಿ ಪೂರ ಡೀಟೇಲ್ ಆಗಿ ಹೋಗಿ ನೋಡೋದು ನಿಮ್ಮ ಸಿಲೆಬಸ್ಸು, ಸರಿನಾ?